ಹಾಯ್ ಸರ್. ಹಾಯ್ ಸ್ವಾಮಿ, ಹ್ಯಾಪಿ. ಸೊ ಹಾಗಿದ್ರೆ ರ್ಯಾಪಿಡ್ ಫೈರ್ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. ಓಕೆ. ಸ್ಟ್ರೆಸ್, ಅತಿಯಾದ ಸ್ಟ್ರೆಸ್ ಇಂದ ನಮಗೆ ಕೂದಲು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಟ್ರೈ ಟು ಮೆಡಿಟೇಷನ್ ಮಾಡಿ, ಯೋಗ, ಹೊಸ ಹಾಬೀಸ್ಗಳನ್ನ ಡೆವಲಪ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಹಾಬೀಸ್ಗಳನ್ನ. ಸೊ ಇದ್ರ ಮುಖಾಂತರ ನೀವು ಸ್ಟ್ರೆಸ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೋಬಹುದು. ಕೀಪ್ ಹೈಡ್ರೇಟೆಡ್. ನಾವು ಅದರಲ್ಲಿ ಬೇಸಿಗೆಗಾಲದಲ್ಲೂ ಹೆಚ್ಚೆಚ್ಚು ನೀರು ಕುಡಿಬೇಕಾಗುತ್ತೆ. ಸಾಧಾರಣವಾಗಿ 2.5-3 ಲೀಟರ್ ನೀರನ್ನ ತಗೊಳ್ಳಿ, ಸೇವನೆ ಮಾಡಿ. ಮತ್ತೆ ನೀರಂಶ ಇರ್ತಕ್ಕಂಥ ಫ್ರೂಟ್ಸ್ಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಅದು ದೇಹಕ್ಕೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು, ಮತ್ತೆ ಚರ್ಮಕ್ಕೂ ಸ್ಕಿನ್ಗೂ ಕೂಡ ಒಳ್ಳೆಯದು. ಡಯಟ್ ನಮಗೆ ಆದಷ್ಟು ಪ್ರೋಟೀನ್ ಮತ್ತೆ ನ್ಯೂಟ್ರಿಷನ್ ಬೇಸ್ಡ್ ಡಯಟ್ ಸ್ಕಿನ್ ಮತ್ತೆ ಹೇಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ನಾವು ಬೇಯಿಸಿರೋ ತರಕಾರಿ ಆಗಿರ್ಬೋದು, ಸೊಪ್ಪು, ವಿಟಮಿನ್ ಸಿ ರಿಚ್ ಇರುವಂತಹ ಹಣ್ಣುಗಳು, ಇವನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಹೇರ್ ಆಯಿಲ್ ಬಂದು ನಮಗೆ ಸಾಧಾರಣವಾಗಿ ಕೂದಲನ್ನ ಕಂಡೀಷನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಅದು ಕೂದಲಿನ ಬೆಳವಣಿಗೆಗೆ ಸಹಕಾರಿ ಆಗಿರೋದಿಲ್ಲ. ಸ್ಲೀಪಿಂಗ್ ಬಂದು ನಮಗೆ ಓವರ್ ಆಲ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು 7-8 hours sound sleep is a must for overall health as well as for hair growth too.